ವರ್ಷ ಆಯ್ತು ಫಸ್ಟ್ ಲೆವೆಲ್ ಪಡೆದು. ಓ, ಏನು ಇವಾಗ 1 ವರ್ಷ ಬಿಟ್ಟು ಬರ್ತಾ ಇದ್ದೀರಾ ಸೆಕೆಂಡ್ ಲೆವೆಲ್ಗೆ? ಯಾಕೆ ಇಷ್ಟು ಲೇಟು? ಹಂಗಾರೆ ಸ್ವಲ್ಪ ವರ್ಕ್ ಜಾಸ್ತಿ ಐತ್ರಿ, ಅದಕ್ಕಾಗಿ ನಂಗ ಆದ್ರೂ ಏನಾದ ರೆಕ್ಕಿ ಬೇಕ ಅನಿಸ್ತೈತ್ರಿ. ಎಷ್ಟು ನಾ ಪ್ರಾಕ್ಟೀಸ್ ಅಂದ ಅಂತ ಮಾಡಂಗಿಲ್ರಿ. ಆದ್ರೆ ಅದು ತಾನಾಗೆ ನನ್ ಹಿಂಗ ಎಳ್ದಂಗ ಹಿಂಗ ಆಗಾಕತ್ತೈತ್ರಿ. ಬರೇ ನಡುವು ಗ್ಯಾಪ್ ಮಾಡ್ತೀನಿ. ನಮ್ ಮನೆಯವ್ರು ಇಲ್ರಿ, ನಮ್ ಇಬ್ರು ಹುಡುಗಿಯರ್ ಅದಾರು, ಹಿಂಗ್ ಕೆಲ್ಸಕ್ ಹೋಗ್ತೇನೋ, ನಂಗ್ ಸ್ವಲ್ಪ ಜವಾಬ್ದಾರಿ ಇದಾವ್ರಿ. ಅದ್ರೊಳಗ ಇರ್ಲಿ ಬಿಡು, ಇಷ್ಟ ಆದ್ರ ಸಾಕಂತ ಬಿಟ್ಟಿನಿ. ಆದ್ರ ಅದ ಆಗುವತ್ರಿ ನಮ್ಗ. ಫಸ್ಟ್ ಲೆವೆಲ್ ಸಾಕು ಬಿಡು ಅಂತ ಬಿಟ್ರು, ನಿಮ್ಗೆ ಆಗ್ತಾ ಇಲ್ಲ ಸೆಕೆಂಡ್ ಲೆವೆಲ್ ತಗೋಬೇಕು ಅಂತ ಅನ್ನಿಸ್ತಾ ಇದೆ. ಓಕೆ, ರೇಖಿ ದೀಕ್ಷೆ ಪಡೆದ ನಂತರ ರೇಖಿ ಸೆನ್ಸೇಷನ್ ಆಗ್ತಾ ಇದೆಯಮ್ಮ ನಿಮಗೆ? ಹೇಗ ಅನುಭವ ಆಗುತ್ತಮ್ಮ ಗೀತವ್ರೆ? ನಂಗದ ಎನರ್ಜಿ ಹರ್ದಂಗ ಆಗ್ತೈತ್ರಿ. ಏನೋ ಒಂಥರ ಹಿಂದ್ ಹಿಂಗ ಇದನ್ನ ಆದಂಗ ಆಗ್ತೈತ್ರಿ ನಂಗ. ಅಂದ್ರೆ ಸ್ವಲ್ಪ ನಾವ್ ಅಧ್ಯಾತ್ಮ ಧ್ಯಾನ ಅಂತ ಅದ್ರೊಳಗು ಅದೇನ್ರಿ, ಸತ್ಸಂಗ ಅದು ಹಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ನನಗ ನಾಲೆಜ್ ಐತ್ರಿ. ಆ ಶಕ್ತಿ ನಮ್ಮೊಳಗ್ ಹೆಂಗ್ ಕೆಲ್ಸಾ ಮಾಡ್ತೈತಿ ಅನ್ನೋದು ಐತ್ರಿ, ನಂಗ್ ಗೊತ್ತೈತಿ. ನಡೀತಿರ್ಬೋದೇನೋ ಅಂತ ಹಿಂಗ ಅನ್ಕೊಂಡ್ ಸುಮ್ನಾಗೀನಿ. ಆದ್ರ ಹಂತ ಹಂತವಾಗಿ ಅದನ್ನ ನಾವ್ ತಿಳ್ಕೊಬೇಕಂತ ಗೊತ್ತಾಗಣ. ಮತ್ತ ಪ್ರಾಬ್ಲಮ್ಸ್ ಅನ್ನು ಬರಾಕತ್ತೀವಿ. ಸೊ ಹಂಗಾಗಿ ಸೆಕೆಂಡ್ ಲೆವೆಲ್ ಮೇಡಮ್ ಹೇಳ್ತಾ ಇರ್ತಾರೆ ಪ್ರೊಟೆಕ್ಷನ್ಸ್ ಇದೆ, ಸೊ ನಮ್ಮನ್ನ ಹೀಲ್ ಮಾಡ್ಕೋಬಹುದು, ಸೊ ಬೇರೆಯವ್ರನ್ನ ಹೀಲ್ ಮಾಡ್ಬೋದು ಅಂತ ಹೇಳ್ತಾನೆ ಇರ್ತಾರೆ. ನೋಡೋಣ, ಟ್ರೈ ಮಾಡೋಣ, ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಅಂತ ಬಂದ್ಬಿಟ್ರಿ. ಓಕೆ, ಅವ್ರಿಗೂ ಏನೋ ಕೆಟ್ಟ ವಿಚಾರಗಳು ಬರ್ತಿರ್ತಾವ್ರಿ, ಅವ್ರನ್ನು ಅದ್ರಿಂದ ವಾಚ್ ಮಾಡ್ಬೇಕ, ನಮ್ಮನ್ನು ನಾವ್ ಪ್ರೊಟೆಕ್ಟ್ ಮಾಡ್ಕೋಬೇಕ್ರಿ. ಇನ್ನೂ ಸ್ವಲ್ಪ ಜವಾಬ್ದಾರಿ ಬಾಳ ಐತಿ, ಅದಕ್ಕಾಗಿ ಅವಶ್ಯ ಐತ್ರಿ ನನಗ. ಓಕೆ, ಏನ್ ಕೆಲಸ ಮಾಡೋದಮ್ಮ ನೀವ್ ಇರೋದಿಲ್ಲಿ? ನಾವು ಬೆಳಗಾವ್ ಡಿಸ್ಟಿಕ್. ಡಿಸ್ಟಿಕ್. ಸೊ ಒಳ್ಳೇದ.